ಮೊದಲನೇ ಪ್ರಶ್ನೆ, ಯಾವ ಹಣ್ಣು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ? ಎ ಕಿತ್ತಳೆ, ಬಿ ಸ್ಟ್ರಾಬೆರಿ, ಸಿ ಬಾಳೆಹಣ್ಣು, ಡಿ ಅನಾನಸ್. ಉತ್ತರ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ, ಶರೀರದ ಉದ್ದಕ್ಕೆ ಸಮನಾಗಿರುವಂಥ ಉದ್ದವನ್ನು ನಾಲಿಗಿರುವ ಜೀವಿ ಯಾವುದು? ಎ ಆಮೆ, ಬಿ ಊಸರವಳ್ಳಿ, ಸಿ ಜಿರಾಫೆ, ಡಿ ನಾಗರಹಾವು. ಉತ್ತರ ಬಿ ಊಸರವಳ್ಳಿ. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ಪಪ್ಪಾಯಿ, ಬಿ ಸೇಬು, ಸಿ ಕಿತ್ತಳೆ, ಡಿ ಹಲಸು. ಉತ್ತರ ಡಿ ಹಲಸು. ನಾಲ್ಕನೇ ಪ್ರಶ್ನೆ, ಸಕ್ಕರೆ ಕಾಯಿಲೆಯನ್ನು ಬಾರದಂತೆ ತಡೆಯಲು ಯಾವ ತರಕಾರಿಯನ್ನು ಸೇವಿಸಬೇಕು? ಎ ಕ್ಯಾರೆಟ್, ಬಿ ಬದನೆಕಾಯಿ, ಸಿ ಟೊಮಾಟೊ, ಡಿ ಆಲೂಗಡ್ಡೆ. ಉತ್ತರ ಎ ಕ್ಯಾರೆಟ್. ಐದನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಯಾವ ಲೋಹದ ಅಗತ್ಯವಿದೆ? ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ತಾಮ್ರ. ಉತ್ತರ ಕ್ಯಾಲ್ಸಿಯಂ. ಆರನೇ ಪ್ರಶ್ನೆ, ಹೊಟ್ಟೆ ನೋವನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಸೇಬು, ಸಿ ಪಪ್ಪಾಯಿ, ಡಿ ಮೋಸಂಬಿ. ಉತ್ತರ ಎ ಬಾಳೆಹಣ್ಣು. ಏಳನೇ ಪ್ರಶ್ನೆ, ಬೆಳಿಗ್ಗೆ ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಯಾವ ನೀರು ಕುಡಿಯಬೇಕು? ಎ ಬಿಸಿ ನೀರು, ಬಿ ನಿಂಬೆ ನೀರು, ಸಿ ಪುದೀನ ನೀರು, ಡಿ ಎಳೆನೀರು. ಉತ್ತರ ಎ ಬಿಸಿ ನೀರು. ಎಂಟನೇ ಪ್ರಶ್ನೆ, ಆಯುರ್ವೇದದ ಪ್ರಕಾರ ರಕ್ತವನ್ನು ಶುದ್ಧೀಕರಿಸುವ ಸಾಮರ್ಥ್ಯ ಇರುವ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಕ್ಯಾರೆಟ್, ಸಿ ಹಾಗಲಕಾಯಿ, ಡಿ ಬೀಟ್ರೂಟ್. ಉತ್ತರ ಡಿ ಬೀಟ್ರೂಟ್. ಒಂಬತ್ತನೇ ಪ್ರಶ್ನೆ, ಮೊಟ್ಟೆಯೊಂದಿಗೆ ಏನು ತಿಂದರೆ ಮನುಷ್ಯ ಸಾಯುತ್ತಾನೆ? ಎ ಬೆಂಡೆಕಾಯಿ, ಬಿ ಹಾಗಲಕಾಯಿ, ಸಿ ಬೀನ್ಸ್, ಡಿ ಪಡವಲಕಾಯಿ. ಉತ್ತರ ಡಿ ಪಡವಲಕಾಯಿ. ಹತ್ತನೇ ಪ್ರಶ್ನೆ, ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಬಿ ದಾಳಿಂಬೆ ಹಣ್ಣು. ಹನ್ನೊಂದನೇ ಪ್ರಶ್ನೆ, ಅನ್ನ ತಿಂದ ತಕ್ಷಣ ಏನು ಮಾಡಿದರೆ ಮನುಷ್ಯ ಬೇಗ ಸಾಯುತ್ತಾನೆ? ಎ ಮಲಗಿದರೆ, ಬಿ ಸ್ನಾನ ಮಾಡಿದರೆ, ಸಿ ಚಹಾ ಕುಡಿದರೆ, ಡಿ ಸಿಗರೇಟ್ ಸೇದುವುದು. ಉತ್ತರ ಮೇಲಿನ ಎಲ್ಲವೂ. ಹನ್ನೆರಡನೇ ಪ್ರಶ್ನೆ, ಯಾವ ಎಲೆಯು ದೇಹದಲ್ಲಿ ಬ್ಯಾಕ್ಟೀರಿಯಾವನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ? ಎ ಮಾವಿನ ಎಲೆ, ಬಿ ಪೇರಳೆ ಎಲೆ, ಸಿ ತುಳಸಿ ಎಲೆ, ಡಿ ಬೇವಿನ ಎಲೆ. ಉತ್ತರ ಡಿ ಬೇವಿನ ಎಲೆ. 13ನೇ ಪ್ರಶ್ನೆ, ಉಪ್ಪು ತಗುಲಿದರೆ ಸಾಯುವ ಜೀವಿ ಯಾವುದು? ಎ ಚೇಳು, ಬಿ ಹಲ್ಲಿ, ಸಿ ಏಡಿ, ಡಿ ಜಿಗಳೆ. ಉತ್ತರ ಡಿ ಜಿಗಳೆ. 14ನೇ ಪ್ರಶ್ನೆ, ಹೆಚ್ಚು ಮೀನು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಕೀಲ್ನೋವು, ಬಿ ಪಾರ್ಶ್ವವಾಯು, ಸಿ ಉಬ್ಬಸ, ಡಿ ಎದೆನೋವು. ಉತ್ತರ ಎ ಕೀಲ್ನೋವು. 15ನೇ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಏನನ್ನು ತಿನ್ನಬೇಕು? ಎ ದ್ರಾಕ್ಷಿಗಳು, ಬಿ ದಾಳಿಂಬೆಗಳು, ಸಿ ಪಪ್ಪಾಯಿ, ಡಿ ಸೇಬು. ಉತ್ತರ ಬಿ ದಾಳಿಂಬೆಗಳು. 16ನೇ ಪ್ರಶ್ನೆ, ಯಾವ ಆಹಾರ ನಿಮ್ಮ ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ? ಎ ಬೆಲ್ಲ, ಬಿ ಈರುಳ್ಳಿ,
ಸಿ ಶುಂಠಿ, ಡಿ ಇಂಗು. ಉತ್ತರ ಬಿ ಈರುಳ್ಳಿ. 17ನೇ ಪ್ರಶ್ನೆ, ಬಿಸ್ಕೆಟನ್ನು ಹೆಚ್ಚು ತಿನ್ನುವುದರಿಂದ ಏನಾಗಬಹುದು? ಎ ಜೀರ್ಣ ಸಮಸ್ಯೆ, ಬಿ ಶುಲ್ಕಕಾಯತೆ, ಸಿ ಕ್ಯಾನ್ಸರ್, ಡಿ ಶುಗರ್. ಉತ್ತರ ಬಿ ಶುಲ್ಕಕಾಯತೆ. 18ನೇ ಪ್ರಶ್ನೆ, ಯಾವ ಬಣ್ಣವು ಮನುಷ್ಯನಿಗೆ ಮಾನಸಿಕ ಸಂತೋಷವನ್ನು ನೀಡುತ್ತದೆ? ಎ ಹಸಿರು, ಬಿ ಹಳದಿ, ಸಿ ಗುಲಾಬಿ, ಡಿ ಬಿಳಿ. ಉತ್ತರ ಬಿ ಹಳದಿ. 19ನೇ ಪ್ರಶ್ನೆ, ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಪಡೆಯುವ ಪಕ್ಷಿ ಯಾವುದು? ಎ ಕೋಗಿಲೆ, ಬಿ ನವಿಲು, ಸಿ ಉಷ್ಣಪಕ್ಷಿ, ಡಿ ಗಿಳಿ. ಉತ್ತರ ಎ ಕೋಗಿಲೆ. 20ನೇ ಪ್ರಶ್ನೆ, ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಎ ನುಗ್ಗೆಕಾಯಿ, ಬಿ ಸೋಯಾಬೀನ್, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಬಿ ಸೋಯಾಬೀನ್. ಯಾವ ಆಹಾರವು ಮೂಳೆಗಳನ್ನು ಬಂಡೆಗಿಂತ ಬಲವಾಗಿರಿಸುತ್ತದೆ? ಎ ಬೇಳೆಕಾಳುಗಳು, ಬಿ ತರಕಾರಿಗಳು, ಸಿ ಹಾಲು, ಡಿ ಬಿಳಿ ಎಳ್ಳು. ಉತ್ತರ ಡಿ ಬಿಳಿ ಎಳ್ಳು. ಬಿಳಿ ಎಳ್ಳು ಮೂಳೆಗಳನ್ನು ತುಂಬಾ ಗಟ್ಟಿಯಾಗಿ ಸದೃಢವಾಗಿರಿಸುತ್ತದೆ. ಬಿಳಿ ಎಳ್ಳು ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ. ಚಪಾತಿಯಲ್ಲಿ ಏನು ಕಲಸಿ ತಿನ್ನುವುದರಿಂದ ಮಾನವನ ಆರೋಗ್ಯಕ್ಕೆ ಅಪಾಯ? ಎ ಆಲೂ ಕರಿ, ಬಿ ಬೇಳೆ, ಸಿ ಚಿಕನ್, ಡಿ ಟೊಮ್ಯಾಟೊ. ಉತ್ತರ ಎ ಆಲೂ ಕರಿ. ಚಪಾತಿಯಲ್ಲಿ ನಾರಿನಾಂಶ ಇರುವುದಿಲ್ಲ ಮತ್ತು ಆಲೂಗಡ್ಡೆಯಲ್ಲೂ ನಾರಿನಾಂಶ ಇರುವುದಿಲ್ಲ. ಎರಡೂ ಕಲಸಿ ತಿಂದರೆ ಗ್ಯಾಸ್ ಆಗುತ್ತದೆ. ಹಾಗಾಗಿ ಆದ್ದರಿಂದ ಆರೋಗ್ಯಕ್ಕೆ ಪ್ರಮಾದ ಎಂದು ಹೇಳಲಾಗುತ್ತದೆ. ಎಷ್ಟೇ ಕಾಲವಾದರೂ ಕೆಡದ ಹಾಗೆ ಉಳಿದಿರುವ ಏಕೈಕ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್: ಎ ಖರ್ಜೂರ, ಬಿ ಗೆಣಸು, ಸಿ ಬೆಲ್ಲ, ಡಿ ಜೇನುತುಪ್ಪ. ಉತ್ತರ ಡಿ ಜೇನುತುಪ್ಪ. ಎಷ್ಟೇ ಕಾಲವಾದರೂ ಕೆಡದೆ ಹಾಗೆ ಉಳಿದಿರುವ ಏಕೈಕ ಆಹಾರ ಪದಾರ್ಥ ಜೇನುತುಪ್ಪ. ಯಾವ ರಾಷ್ಟ್ರದಲ್ಲಿ ಮಾರಾಟವಾಗುವ ಉಪ್ಪು ಕೆಂಪು ಬಣ್ಣದಲ್ಲಿರುತ್ತದೆ? ಆಪ್ಷನ್ಸ್: ಎ ಇರಾನ್, ಬಿ ಜರ್ಮನಿ, ಸಿ ಜಮೈಕಾ, ಡಿ ಮೊರಾಕೊ. ಉತ್ತರ ಡಿ ಮೊರಾಕೊ.